ನೋಡಿ ಇವಾಗ ಗಾಡಿನ ಕದ್ಕೊಂಡ್ಬಂದ್ಬಿಟ್ಟವ್ರಿ. ಈ ಗಾಡಿ ನಂಬರ್ ಪ್ಲೇಟ್ ನೋಡ್ಕೊಡ್ರಿ, ಗಾಡಿನ ಕದ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಕೀನ ಕಿತ್ತು ಇಟ್ಕೊಂಡಿದೀವಿ. ಆ ಹುಡುಗ ನೋಡ, ಆ ಹುಡುಗ ಯಾವ್ದ್ರಲ್ಲೂ ಬಿಡಲ್ವಲ್ಲ. ಅವ್ನ ಬ್ಯಾಂಕ್ ನಾವು ವಿಶಾಲ್ನ ಪ್ರಮೋಷನ್ ಮಾಡಕ್ ಕಲ್ಸಿದೀವಿ. ಏನಕ್ಕೆ ಅಂದ್ರೆ ಫ್ರೀಯಾಗಿ ನಾವೇನೋ ತಿನ್ಬೋದು ಪೋಲಾರ್ ಬೇರೆಲ್ಲಿ ಅಂದ್ಬಿಟ್ಟು. ನೋಡ್ರಿ ಕೇಳ್ತಾವನಲ್ಲಿ ಒಳಗಡೆ ಅವನಿಗೆ ಕೇಳ್ಕೊಂಬಂದ್ ಏನಂದು ಬಸ್ಸಿಂದ ಹೇಳಪ್ಪ ನಮ್ಗೆ. ಅದೇ ಅವ್ರಂದ್ರು ಲೈಕ್ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಸ್ನಾನ ಮಾಡಿಕೊಂಡು ಎಷ್ಟೋ ದಿನಗಳಾದಮೇಲೆ ಗೈಸ್ ಕಾಲೇಜ್ಗೆ ಹೋಗೋ ಥರ ಹೇಳ್ತಾ ಇದ್ದೀನಿ, ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಕ್ಸಾಮ್, ನನಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಕನ್ನಡ ಎಕ್ಸಾಮ್ ಇದೆ. ಸೊ ಇವಾಗ ಹೋಗಬೇಕು. ಟಿಫನ್ ತಿನ್ಕೊಂಡು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಆ್ಯಂಡ್ ಟಿಫನ್ ತಿನ್ಕೊಂಡು ಹೋಗಬೇಕು. 9:30ಗೆ ಸ್ಟಾರ್ಟ್ ಆಗೋದು ಎಕ್ಸಾಮು. ನಾನು ಬೇಗನೆ ಹೋಗ್ತೀನಿ ಸ್ವಲ್ಪ, ಯಾಕೆಂದರೆ ಸ್ವಲ್ಪ ಡೌಟ್ ಕಿಟ್ ಇದ್ದಿರೋ ಅಂದರೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ಎಕ್ಸಾಮ್ ಬರ್ದು ಏನೇನು ಅಲ್ಲಿ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ ಗೈಸ್. ಇವತ್ತು ಲೇಟ್ ಆಗಿಬಿಡೈತೆ, ಹೋಗ್ತಾ ಇದ್ದೀವಿ. ಬೈ. ನಮ್ಮ ರೀತು ಅವ್ರು ಬರ್ತಾವ್ರು ನೋಡ್ರಿ ಇಲ್ಲಿ. ಫುಲ್ಲು ಪ್ರಿಪೇರಾ ಏಕೆ ಗೈಸ್? ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಕ್ಸಾಮ್ ಎಲ್ಲ ಬರೆದು ಬಂದಿದ್ದೀವಿ. ನಾನು ಜಾಕೆಟ್ ಹಿಂಗೆ ಇಟ್ಕೊಂಡಿದ್ದೀನಿ. ಆಕಾಶು ಬರ್ತಾನೆ ಅಲ್ಲಿ. ರೋಹಿತ್ ಅಲ್ಲಿ ಕ್ಲಾಸಲ್ಲಿ ಅವನಲ್ಲಿ ಒಳಗಡೆ ಅಲ್ಲಿ ಕೂತು ನೋಡ್ರಿ. ಅವ್ನಿಗೆ ಇಲ್ಲಿಂದ ನಾವು ಹೇಳ್ಕೊಡ್ತಾ ಇದ್ದೀವಿ ಚೂಸ್ ಅಪ್ಸ್ನ ನಾನು. ಸೊ ಸ್ವಲ್ಪ ಗೇಮ್ಸ್ ಎಲ್ಲ ಬರಲಿ, ಎಲ್ಲರೂ ಹಿಂಗೆ ಬರ್ದು ಕೇಳೋಣ. ಕ್ವಶನ್ ನೋಡು, ಓದು. ಏನೇನು ಬರ್ದೆ ಅದೇ ಹೇಳು. ನಾನು 50% ನಾನು ಚೆನ್ನಾಗಿ ಬರ್ದೆ. ನಾನು ಸಕ್ಕತ್ತಾಗಿ ಬರ್ದೆ. ಫುಲ್ಲು 80 ಬರ್ದಿದ್ದೀನಿ. ನೋಡೋಣ ಎಷ್ಟು ಬರುತ್ತೋ ಗೊತ್ತಿಲ್ಲ. ಕೊಟ್ಟವರೇ ನೋಡಿ ಇವಾಗ ನಾನೇನು ಮಾತಾಡಿಲ್ಲ. ಹೇಳು ಎಷ್ಟು ಕಳ್ಳನ್ ಮಗನೇ ಗೈಸ್, ಸುಳ್ಳನ್ ಮಗ. ನೋಡಿ ಇಲ್ಲಿ ತಡಿಗೆ ಆಟಗಳು ನಡೀತಾ ಇದ್ದೀನಿ. ಬರೆಯೋದು ಬರ್ದ್ಬಿಟ್ಟು ಈ ಥರ ತಡಿಗೆಗಳ ಥರ ಆಡ್ತಾ ಇರೋದು ಇಲ್ಲಿ. ಮಿಸ್ಟೇಕ್ ಮಾಡ್ಬಿಟ್ಟವನೆ. ಏನಂತೆ ಎಷ್ಟು ಪರ್ಸೆಂಟ್ ಆಗ್ದೆ? 70. ನಾ ಮಿಷಿನ್ ಬಿಡು ನಿಂದೇನು 30%. ಶ್ರೇಯಾಂಕಿತ್ ಅವ್ರಿಗೆ ಸಕ್ಕದಾಗಿ ಮಕ್ಕಳು ಮಾಡ್ತಾ ಇದೀವಿ. ಗಾಡಿನ ಕದ್ಕೊಂಡ್ಬಂದ್ಬಿಟ್ಟವ್ರಿ. ಈ ಗಾಡಿ ನಂಬರ್ ಪ್ಲೇಟ್ ನೋಡ್ಕೊಡ್ರಿ, ಗಾಡಿನ ಕದ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಕೀನ ಕಿತ್ತು ಇಟ್ಕೊಂಡಿದೀವಿ. ಆ ಹುಡುಗ ಬಂದು ಸಿಗ್ಲಿ. ಅಲ್ಲಿ ಎಲ್ಲೆಲ್ಲ ಬೀಳ್ಸ್ಕೊಂಡು ಗಾಡಿ ಎಲ್ಲಿ ಗಾಡಿ ಪಾಟ್ ಕದಿಬೇಕಾದ್ರೆ ಸ್ಕ್ರಾಚ್ ಆಗಿರೋದು. ಕದಿಬೇಕಾದ್ರೆ ಕಳ್ಳಿ ಅದು ಇದನ್ನ ತೆಗ್ದ್ಬಿಟ್ಟು ಹೊಡ್ಸಿರೋದಕ್ಕೆ ಈ ತರ ಹೇಳ್ತಾ ಇರೋದು. ಇದನ್ನ ತೆಗ್ದ್ಬಿಟ್ಟು ಓಡಿಸಿರೋದು ಅವ್ರು. ಏನ್ ಹೇಳೋದು? ಇದನ್ನ ತೆಗ್ದು ಓಡಿಸಿರೋದಕ್ಕೆ ಅವ್ರ ತಮ್ಮ ಅಂತ ಹೇಳ್ತಾರದು. ಹೆಲ್ಮೆಟ್ ಹಾಕಿಲ್ಲ. ಹೆಲ್ಮೆಟ್ ಅದೇನದು? ಅದೇನು ಶಾಲಾ ಕದಿರೋದು ಹೆಲ್ಮೆಟ್ ಗಾಡಿ ಜೊತೆ. ನೋಡಿ ಈ ಕೀನ ಕೊಡ್ಲೇಬೇಡ್ರಿ. ಕೊಡೋದೇ ಇಲ್ಲ. ಕೊಡ್ಲಾ ಶಾ? ಕೊಡ್ಲೇಬೇಡ ಅಂತ ಅವ್ರಿಗೆ ಹೇಳಕ್ಕಾಗಲ್ಲ. ಸರಿ, ಅದಕ್ಕೆ ನೀನ್ ಹೇಳ್ ಶಾ, ಕೊಡ್ಲೇಬೇಡವಾ? ಓ ಡೂಪ್ಲಿಕೇಟ್. ಅದಕ್ಕೆ ಗೊತ್ತಾಯ್ತಾ ಗೈಸ್? ಸಕ್ಕತ್ತ ಕದೀತಾರೆ ಕಳ್ಳಿ ಶ್ರೇಯಾಂಕಿತ ಅವರು. ಗೈಸ್ ಮಾಡಿಲ್ಲಪ್ಪ ಒಮ್ಮೆನ್ ಗೈಸ್. ನಮ್ಮ ಸತೀಶ್ನ ನೋಡ್ತೀರಾ? ಸತೀಶ್ ಅಂದ್ರೆ ತಿರುಗಿ ನೋಡ್ತಾ ನೋಡ. ಸತೀಶ್ ಅಣ್ಣ ರೈಟ್ ಹೆಂಗ್ ಬರ್ದೆ ರೈಟ್? ಆಗ್ಲೇ ಕೇಳಿದ್ರು ಮತ್ತೆ ಕೇಳ್ತೀನಿ. ಚೆನ್ನಾಗಿ ಬರ್ತಾರೆ. ಕ್ಯೂಟ್ ಲೇಡಿ ನೋಡ್ತೀರಾ ಗೈಸ್? ಪಾಪ ಮನೀಶ್ ತಂದಿದ್ರೆ ಅದರಲ್ಲೂ ಕುಡಿತಾನೆ. ಯಾಕೋ ನೋಡ, ಆ ಹುಡುಗ ಯಾವ್ದ್ರಲ್ಲೂ ಬಿಡಲ್ವಲ್ಲ. ಅವ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 1000 ರೂಪಾಯಿ ಐತೆ, ತಗೊಂತಲ್ಲ ನೋಡಿ. ಇವನು ಮನೀಶ್ ಅಲ್ಲ, ಈಸ್ ಮೈ ಬಾಯ್, ಈಸ್ ಮೈ ಸಮ್. ಜ್ಯೂಸ್ ಕುಡಿತಾರ ನಾಟಕ ಆಡ್ತಿರೋದು. ಜ್ಯೂಸ್ ಕುಡಿಯೋಕೆ ಈ ತರ ಡೌ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಜ್ಯೂಸ್ ಕುಡಿಯೋಕೆ ಏನ್ ಹೇಳ್ತಾರೆ ಗೊತ್ತಾ? ಇಸ್ಕೊಂಬಿಟ್ಟು ಇದು ನಮ್ಮ ಬ್ರದರ್ ಇವರು ಅಂತ ಕುಂತಾ ಇರೋದು. ನೋಡು, ಆ ಜ್ಯೂಸ್ ಬೆಲೆ ಗೊತ್ತಿಲ್ಲ ನಿಮಗೆ? ಮನೀಶ್ ಮನ್ಸಿನ ಮಾತು ಏನು ಗೊತ್ತಾ? ಇವಾಗ ಆಗ್ತೀನಿ ನೋಡಿ ನಾನು. ಯು ಆರ್ ಮೈ ಒನ್ ಓನ್ಲಿ ದ ಒನ್ ಫ್ರೆಂಡ್, ಗುಡ್ ಫ್ರೆಂಡ್. ಎಲ್ಲ ಸುಳ್ಳು ಮನೀಶ್, ಯಾಕಂದ್ರೆ ವಿಡಿಯೋ ಇದೆ ಅಂತ ಸುಮ್ಮನೆ ನೋಡಲ್ಲಿ ಇದೆ. ನಮ್ಮ ದಾಣ, ಶೂರ್ಣ, ಕರ್ಣ, ವೀರ, ಮಹಾಬಲಿ, ಬಾಹುಬಲಿ ಬಂದು ನೋಡ್ರಿ ಅಂದಿ
ಏನೋ ಕೊಡ್ತಿದ್ದಾರೆ ದಾನ ಶೂರ ನಾಟ್ ಜಾಸ್ತಿ ಶೂರ್ಣ ಎಲ್ಲ ನೀನ್ ಕನ್ನಡ ಬೇಡಪ್ಪ ಏನೋ ಏನೋ ಹಿಂದಿ ಕಣೋ. ಕೊಡಿಸ್ತಿದ್ದಾನೆ ತಿನ್ನೋಣ ಇವಾಗ ಚೆನ್ನಾಗಿ ನನಗೇನೋ ಸ್ಯಾಂಡ್ವಿಚ್ ಕೊಡ್ಸ ನನಗೊಂದು ಸೇರಿಸಿ ಗೈಸ್. ಈ ಫೋನ್ ಇವ್ರಿಗೆ ಯೂಸ್ ಇಲ್ವಂತೆ, ಮಾತಂಗಿರ್ಬೇಕು. ಹಿಡ್ಕೊಳ್ಳೋ ಫ್ರೀ ನಿನಗೆ. ವಿಶಾಲ್ ಕೊಡ ಮಾರ್ಕೊಳ್ಳಿ. ಅಲ್ಲ ವಿಶಾಲ್ ವಿಡಿಯೋ ಮಾಡ್ತಾನಲ್ಲ, ವಿಡಿಯೋಗೊಂದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಬೇಕು ಅಂತ ಇರೋದು. ಯಾವ್ದಿದು ಇದು ಸ್ಯಾಮ್ ಇದು. ಆಕಾಶ ದಾರಣ ಶೂರ್ಣ ಕರ್ಣ ಎಷ್ಟು ಕೊಟ್ಟು ನೀವು ಅನ್ನಪೂರ್ಣೇಶ್ವರ. ನೀವನ್ನೆಲ್ಲರೂ ಅನ್ನಪೂರ್ಣೇಶ್ವರ ಅಂತಾರೆ. ಇಲ್ಲ ಅಲ್ಲಿ ನೋಡು ಇಲ್ಲಿ ಅನ್ನಪೂರ್ಣೇಶ್ವರ ಯಾರು ಹೇಳು? ಸತೀಶ್. ನಿನಗೆ ಹೇಳಿದ್ದು. ಸಬ್ಸ್ಕ್ರೈಬ್ ಯಾಕೆ ಮಾಡಲ್ಲ ಅಂತ ಗೊತ್ತಿಲ್ಲ. ನೋಡ್ತಾರಂತೆ ಡೈಲಿ ವಿಡಿಯೋ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಎಲ್ಲ ಫ್ರೆಂಡ್ಸು ತಗೊಳಕ್ಕೆ ಅಂತ ಬಂದವರೆ ತಗೊಳಕ್ಕೆ ಅಂತ ಬಂದವರೆ ಏನು ತಗೊಳಲ್ಲ ಇವಾಗ. ಹೊತ್ತು ಸುಮ್ಮನೆ ನೋಡ್ತಾ ಇರೋದು ಮೆನ್ಯೂಲ್ಲಿ ನಿಂತ್ಕೊಂಡು. ಕೊಡ್ಸೋಬೇಕು ಅಂತವನೇ. ತಗೋ ಅಂದ. ಇದು ತಗೊಂಡೆ. ಅದು ಚೆನ್ನಾಗಿರಲ್ಲ, ನಾವು ತಿನ್ಬಿಟ್ಟಿದ್ದೀವಿ ಬಿಡೋವೆಲ್ಲ. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಎಲ್ಲ ಸಕ್ಕತ್ತಾಗಿ ಬರ್ದು ಫುಲ್ಲು ಚಿಂದಿ ಪತಲ್ ಚಿತಾಳ್ ಚುಕ್ ಮಾಡಾಕ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಸತೀಶ್ ಇವರು ಹೋಗ್ತಾ ಇದ್ದಾರೆ. ಯಾಗೈಸ್ ಬನ್ನಿ ಇವಾಗ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನಾವು ವಿಶಾಲ್ನ ಪ್ರಮೋಷನ್ ಮಾಡೋಕೆ ಕಲ್ಸಿದ್ದೀವಿ. ಏನಕ್ಕೆ ಅಂದರೆ ಫ್ರೀಯಾಗಿ ನಾವೇನೋ ತಿನ್ಬೋದು ಪೋಲಾರ್ ಬೇರಲ್ಲಿ ಅಂದ್ಬಿಟ್ಟು. ಅವ್ನು ಅದಕ್ಕೆ ಅಲ್ಲಿ ಪ್ರಮೋಷನ್ ಕೇಳೋಕೆ ಮೇಲ್ಗಡೆ ಪೋಲಾರ್ ಬೇರ್ ಒಳಗೆ ಹೋಗ್ತಾನೆ. ಒಳಗೆ ಹೋಗೋದ್ರೆ ಕಳ್ಳ ನೋಡ್ದಂಗೆ ನೋಡ್ತಾವನಲ್ಲಿ ಹೋಗಿ. ಗೈಸ್ ನಾವು ಏನು ಗೊತ್ತಾ, ಅವ್ನು ಇವಾಗ ಪ್ರಮೋಷನ್ ಏನೋ ಮಾಡಿದೆ ಅಂದರೆ ಅದಕ್ಕೆ ಫುಡ್ ರಿವ್ಯೂಗೆ ಅವ್ನಿಗೆ ಹೆಂಗೋ ಫ್ರೀಯಾಗಿ ಇಟ್ಕೊಡ್ತಾರೆ. ಅವ್ನು DBCನೇ ಏನೋ. ಅವಾಗ ನಾನು ಗೇಮ್ಸ್ ಹೋಗಿ ತಿನ್ನೋಣ ಅಂತ ಅದನ್ನು ಐಡಿಯಾ ಮಾಡ್ಕೊಂಡಿರೋದು. ಐಡಿಯಾ ಅದಲ್ಲ ರವಿದು, ನಂದೇ ಐಡಿಯಾ. ಅದಕ್ಕೆ ಅವ್ನು ಪ್ರಮೋಷನ್ ಆದರೂ ಮಾಡಲಿ ಅಂತ ಹೇಳಿದ್ವಿ. ಅವ್ನು ಇನ್ನೂ ಒಳಗಡೆನೇ ಹೋಗ್ತಾರೆ ಪ್ರಮೋಷನ್ ಮಾಡೋಕ್ಕೆ. ಪ್ರಮೋಷನ್ ಮಾಡೋಂಗಿದ್ರೆ ತಿನ್ಕೊಂಬಿಡ್ಬೋದು ಹೆಂಗೋ ಫ್ರೀಯಾಗಿ ನಮ್ಗಳು ಅಲ್ವಾ. ನೋಡ್ರಿ ಹೋಗೋಣ ಕಳ್ಳ ನೋಡ್ದಂಗೆ ನೋಡ್ಕೊನಲ್ಲಿ ಹೋಗೋದೇ. ಒಳಗಡೆ ಹೋದ ಧೈರ್ಯ ಮಾಡಿ ಒಳಗಡೆ ಹೋಗೋಣ ಕೇಳೋಕ್ಕೆ. ಏನಾಗುತ್ತೋ ಗೊತ್ತಿಲ್ಲ, ಬಂದ್ಮೇಲೆ ಹೇಳ್ತೀನಿ ರೀ. ಅವ್ನು ಕೇಳಿಸ್ಕೊಂಬರ್ಲಿ. ನೋಡ್ರಿ ಅಲ್ಲಿ ಕೇಳ್ತಾವನಲ್ಲಿ ಒಳಗಡೆ ಅವನಿಗೆ ಕೇಳ್ತಾವನೆ. ಅದ್ರ ಬಗ್ಗೆ ಕೇಳ್ತಾವ ಅವ್ರ ಹತ್ರ. ನಾವು ಬಂದ್ಮೇಲೆ ಕೇಳಿಸ್ಕೊಳೋಣ ರೀ ಏನು ಹೇಳ್ದ ಅಂತ. ಹೇಳು ಫಸ್ಟಿಂದ ಹೇಳು, ಏನು ಹೇಳಿದ್ರು ಅಂತ ಹೇಳು. ಸೆಡ್ಕಿ ಇಟ್ಸ್ ಕನ್ನಡ ಹೇಳಲಿ. ಅದು ನಮ್ಮ ಓನ್ ಸ್ಟೋರ್ ಅಲ್ಲ, ಅದು ಫ್ರಾಂಚೈಸ್ ಇರೋದು. ಇದು ವಿಶಾಲ್ ವರ್ಸ್ ಅಲ್ಲ. ಹೇಳಿ ಆಮೇಲೆ ಅದೇ ಅದಕ್ಕೆ. ಸೊ ನಮ್ಮ ಫ್ರಾಂಚೈಸ್ ಇರೋದು. ಸೊ ದೇ ಕಾಂಟ್ ಲೈಕ್ ಗಿವ್ ಪರ್ಮಿಷನ್ ಲೈಕ್ ದ್ಯಾಟ್. ಅವ್ರಂದ್ರು ಇವತ್ತು ನಾನು ಕೇಳ್ಕೊಂಡು ಇಟ್ಕೊತೀನಿ, ನೀವು ನಾಳೆ ಮತ್ತೆ ರೀಚ್ ಔಟ್ ಮಾಡಿ ಅವಾಗ ಹೇಳ್ತೀನಿ ಅಂತ. ಸೊ ಮಂಡೇ ರೀಚ್ ಔಟ್ ಮಾಡೋಣ. ಮಂಡೇ ಸ್ಯಾಟರ್ಡೇ ರೀಚ್ ಔಟ್ ಮಾಡೋಣ. ಗೈಸ್ ಕಂಗ್ರ್ಯಾಚುಲೇಷನ್. ಆದರೂ ಅಷ್ಟು ಗಟ್ಸ್ ಐತಲ್ಲ ಗೈಸ್, ಕೇಳ್ಕೊಂಬಂದ. ಅದು ರವಿ ಅವರ ಅಪ್ರಿಷಿಯೇಟ್. ರವಿ ಅವರ ಐಡಿಯಾಯಿಂದ ನನ್ನೇ ಗೈಸ್ ಅವ್ನು ಹೇಳ್ದೆ ಹೋಗ್ಬಿಟ್ಟು ಈ ಥರ ಪ್ರಮೋಷನ್ ಕೇಳು ಒಂದ್ಸಲ, ಅದು ನಿಂಗೆ ಗೊತ್ತಾಗ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೋಗಿ ಕೇಳು ಅಂದೆ. ಧೈರ್ಯ ಮಾಡೋಗಿ ಕೇಳ್ದ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಏನು ಕೊಟ್ಟಿಲ್ಲ ಅವನಿಗೆ. ಸೊ ನನಗೆ ಖುಷಿ ಆಯ್ತಿದ್ದು ಅವ್ನು ಈ ಥರ ಹೋಗಿ ಮಾತಾಡಿರೋದಕ್ಕೆ. ಸೊ ಸ್ಯಾಟರ್ಡೇ ರೀಚ್ ಔಟ್ ಮಾಡಿ ನೋಡೋಣ ಏನಂತಾರೆ ಅಂತ. ಮತ್ತೆ ಗಿವ್ ಅಪ್ ಮಾಡ್ತಾ ಇಲ್ಲ. ಅಲ್ಲಿ ಫ್ರೋಸನ್ ಬಾಟಲ್ ಅಂತ ಒಂದಿದೆ, ಅಲ್ಲೋ ಕೇಳ್ತಾನಂತೆ ಇವಾಗ ಪ್ರಮೋಷನ್ದು. ಕೇಳೋಣ, ಸಿಕ್ಕಿದ್ರೆ ನಮ್ಮ ಲಕ್ಕು, ಇಲ್ಲಾಂದರೆ ಬ್ಯಾಡ್ ಲಕ್ಕು. ಆಮೇಲೆ ಇಲ್ಲೊಂದು ಇದೆ ಗೈಸ್, ಪಿಜ್ಜಾ ಯಾವುದೋ ಒಂದು ಕೇಳೋಕ ಗೈಸ್. ಅವ್ನು ಕೇಳ್ಕೊಂಬರ್ಲಿ ರೀ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೋಡಿ ಇದಕ್ಕೆ ಹೋಗ್ತಾ ಇರೋದು ಅವನು ಒಳಗಡೆ. ಕೇಳ್ಕೊಂಬರ್ಲಿ ಅವನು ಫಸ್ಟು. ಗೈಸ್ ಜೇಮ್ಸ್ ಹೆಂಗೆ ಹೇಳ್ತಾನೆ ಅಂದರೆ, ನಮ್ಮ ಹಿಂದೆಗಡೆ ಒಂದು ಅಂಬೂರ್ ಬಿರಿಯಾನಿ ಅಂಗಡಿ ಕಾಣಿಸಿ ಗೊತ್ತಾ, ಅದನ್ನೇ ಪ್ರಮೋಷನ್ ಥರ ಮಾಡಿಕೊಂಡು ಫ್ರೀಯಾಗಿ ಬಿರಿಯಾನಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾನೆ. ಸ್ವಲ್ಪ ಆದಮೇಲೆ ಟೆಕ್ನಾಲಜಿ ಉಪಯೋಗಿಸಿದೆ ಈಗ. ಇನ್ನು ಸ್ವಲ್ಪ ಗೈಸ್ ಬೇಗ ಮನೆಗೆ ಹೋಗ್ತೀನಿ. ಅವ್ನು ಪ್ರಮೋಷನ್ ಅಂದರೆ ಪ್ರಮೋಷನ್ ಮಾಡಿ ಹೋಗೋಣ. ಕೇಳ್ಕೊಂಬಂದಂತ ಏನೆಲ್ಲ ಫಸ್ಟಿಂದ ಹೇಳಪ್ಪ ನಮಗೆ. ಅದೇ ಅವ್ರಂದ್ರು ಲೈಕ್ ಮ್ಯಾನೇಜರ್ಗೆ ಫೋನ್ ಮಾಡಿಕೊಟ್ರು, ಮಾತಾಡಿದೆ. ದಟ್ ಮ್ಯಾನೇಜರ್ ವಾಸ್ ಲೈಕ್ ಸರಿ ಸರ್, ಐ ನೋ ವಾಟ್ ಯು ಟ್ರೈಂಗ್ ಟು ಡೂ ಅಂತ. ಲೈಕ್ ನಂಗೆ ಅರ್ಥ ಆಗ್ತಿದೆ. ಸೊ ನೀವು ನಮಗೆ ಟೈಮ್ ಕೊಡಿ, ನಾನು ಅಲ್ಲಿ ನನ್ನ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡ್ಬಿಟ್ಟು ಏನಂತ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಬಟ್ ಇಲ್ಲಿ ನನ್ನ ನಂಬರ್ ತೊಗೊಂಡವ್ರೆ. ಸೊ ನನ್ನ ಅಕೌಂಟ್ ಇಸ್ಕೊಂಡ್ರು, ಏನೇನಂತ ನೋಡಿದ್ರು. ಸೊ ಅವ್ರು ಆಮೇಲೆ ಮಾಡ್ತೀನಿ. ಡೈಲಿ ಬ್ಲಾಗರ್ ಅಂದ. ಡೈಲಿ ಬ್ಲಾಗರು ಇವತ್ತಿಂದ ಫುಲ್ ಬ್ಲಾಗಿಂಗ್ ಗೈಸ್. ವಿಶಾಲು ಏನೋ ಟ್ರೈ ಮಾಡಿದ್ದಾನೆ, ನಂಬರೆಲ್ಲ ಇಸ್ಕೊಂಡಿದ್ದಾರಂತೆ. ಸೊ ಐ ಹೋಪ್ ಸಿಗಲಿ ಅಂತ. ನಾವು ಬಂದು ತಿನ್ಬೇಕು ಅಂತಲ್ಲ, ನಾವು ಇಲ್ಲ ಅಂದ್ರೂ ವಿಶಾಲ್ ನೀನು ಏನಾದ್ರು ಅವ್ರು ಫೋನ್ ಮಾಡೋದಂದ್ರೆ ಬಂದ್ಬಿಟ್ಟು ಪ್ರಮೋಷನ್ ಮಾಡು. ಸೊ ಗೈಸ್ ಐ ಹೋಪ್ ಯು ವಿಲ್ ಡೂ. ಕಂಗ್ರ್ಯಾಚುಲೇಷನ್ಸ್. ನ್ಯೂ ಫುಡ್ ಬ್ಲಾಗಿಂಗ್ ಚಾನಲ್. ಗುಡ್ ಟ್ರೈ. ಹಿಂಗೆ ಟ್ರೈ ಮಾಡ್ತಾ ಇರು. ಯಾವಾಗ ಗಿವ್ ಅಪ್ ಅಂತ ತಲೆಯಲ್ಲಿ ಇಟ್ಕೋ. ಸೊ ಇವತ್ತಿಂದ ಫುಡ್ ಬ್ಲಾಗಿಂಗ್ ಮಾಡ್ತೀಯಾ? ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡು ನೀಟಾಗಿ. ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾನೆ ನೋಡಿ. ಅವ್ನ ಅಕೌಂಟ್ನ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಅವ್ನು ಸಪೋರ್ಟ್ ಮಾಡಿ. ವಿಶಾಲ್ ವರ್ಸ್ ಅಂತ ಅವ್ನ ಅಕೌಂಟು ಎಲ್ಲ ಸಪೋರ್ಟ್ ಮಾಡಿ. ಇವಾಗ ಹಂಗಾರೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋಣ ಗೈಸ್, ಲೆಟ್ಸ್ ಗೋ. ಗೈಸ್ ಮನೆಗೆ ಬಂದು ರೀಲ್ಸ್ ಮಾಡೋಣ ಅಂತ ನಾವು ಅಮ್ಮಂಗೆ ಇವಾಗ ಒಂದು ಒಳ್ಳೆ ಕಂಟೆಂಟು. ನಿಮ್ಗೆ ಗೊತ್ತದು ಪ್ರದೀಪ್ ಎತ್ಬಾರ್ದು ಗೈಸ್, ಯಾರು ನೇಮ್ ಎತ್ತಲ್ಲ ನಾನಿಲ್ಲಿ. ಸೊ ಒಂದು ರೀಲ್ ಮಾಡಿದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಮಾಡಬೇಕು, ಚೆಕ್ ಮಾಡಿ ಅದನ್ನು.
ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ರವಿ.15 ಹಾಕಿರ್ತೀನಿ ನೋಡಿ, ಅದನ್ನ ಹೋಗಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ID ಸಿಗುತ್ತೆ. ಹೋಗಿ ಫಾಲೋ ಮಾಡಿದ್ರೆ ಫಾಲೋ ಮಾಡ್ಕೊಳ್ಳಿ ಗೈಸ್. ಸೊ ನಮ್ಮಮ್ಮನ ರೀಲ್ಸ್ ಮಾಡೋಣ ಬನ್ನಿ ಅಂತ ಕಾಂಟೆಂಟ್ ಬರೆದು ಕೂತಿದ್ದೀನಿ. ನಮ್ಮಮ್ಮ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಹಾಡು ಕೇಳ್ಕೊಂಡು ಮಕ್ಕಳಲ್ಲಿ ಅನ್ನ ತಿನ್ಕೊಂಡು ಸೈಡು ಒಂದು ಪ್ಯಾಕೆಟ್ ಬೂಂದಿ ಹಿಡ್ಕೊಂಡು ನೀರು ಹಿಡ್ಕೊಂಡು ಆರಾಮಾಗಿ ರಾಣಿ ಥರ ತಿಂತಿರಲ್ಲಮ್ಮ, ನಿಮಗೇನು ಅನ್ಸಲ್ವಾ? ಸೊ ಗೈಸ್ ಒಳ್ಳೆ ರೀಲ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರ್ಯಾರು ನೋಡಿಲ್ವೋ ರವಿ.15 ಅಂತ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮಸ್ತಾಗಿದೆ. ಅದು ಯಾರ್ದು ರೀಲ್ ಅಂತಲೂ ಕಮೆಂಟ್ ಮಾಡ್ಕೊಂಬಿಡಿ. ಕಮೆಂಟ್ ಬಾಕ್ಸ್ ನಿಮ್ದು ಏನಾದರೂ ಹಾಕ್ಕೊಡಿ. ಹಂಗಂತ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಬ್ಯಾಡ್ ಕಮೆಂಟ್ ಹಾಕಿದ್ರೆ ನೀವೆಲ್ಲ ಬ್ಯಾಡ್ ಬಾಯ್ಸ್, ಇವು ಬ್ಯಾಡ್ ಗರ್ಲ್ಸ್ ಅಂತ. ಸೊ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ನಾವು ಮಾಡೋದು ಒಳ್ಳೆ ರೀಲ್ಸ್ಗಳೇ, ನೋಡಿ ಸಪೋರ್ಟ್ ಮಾಡಿ. ಸೊ ಅಮ್ಮ ನೀವೊಂದು ಡೈಲಾಗ್ ಹೇಳಿದಿರಲ್ಲ, ಅದು ಹೇಳ್ರಿ. ನಂಗೊಂದು ಡೈಲಾಗ್ ಹೇಳಿದಿರಲ್ಲ, ಅದು ಹೇಳ್ರಿ. ಗೈಸ್ ಹಿಂಗೆ ಹಿಡ್ಕೊಂಡು ಕಳ್ಳ ಕಳ್ಳ ಅಂತ ಹೇಳೋರೆ, ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೋಗಿ ರೀಲ್ಸ್ ಚೆಕ್ ಮಾಡಿ, ಸಕ್ಕತ್ತಾಗಿದೆ ರೀಲ್ಸ್ ಮಾತ್ರ. ಸೊ ಇವಾಗ ಕಾಫಿ ಇಕ್ಕಿದ್ದೀನಿ, ಹಾಲು ಇಕ್ಕಿದ್ದೀನಿ. ಕಾಫಿ ಕುಡಿಬೇಕು ಇವಾಗ ನಾನು. ಕಾಫಿ ಕುಡಿದು ಇವತ್ತು ಸ್ವಲ್ಪ ಓದ್ಕೊಳ್ಳೋದಿದೆ, ಆಮೇಲಿಂದ ಓದ್ಕೊತೀನಿ. ಓದ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವ್ಲಾಗ್ನ ನಾನು ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಕಾಫಿ ಕುಡಿದು ಚಿಲ್ ಮಾಡಿ ನಾನು ಒಮ್ಮೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಲೆಟ್ಸ್ ಗೋ. ನಾನು ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ, ಯಾರೂ ಅದನ್ನು ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ ಅದು.